ಹಾಯ್ ಫ್ರೆಂಡ್ಸ್, ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋಲು ತಮಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ರೈತರಿಗೆ ಒಂದು ಗುಡ್ ನ್ಯೂಸ್. ಸರ್ಕಾರದ ಅಮೃತ್ ಸ್ವಾಭಿಮಾನಿ ಯೋಜನೆ ಕಡೆಯಿಂದ ರೈತರಿಗೆ 43,750 ರೂಪಾಯಿ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಹಾಗಾದರೆ ಕುರಿ ಸಾಕಾಣಿಕೆ ಯೋಜನೆಗೆ ಸರ್ಕಾರ ಕೊಡ್ತಿರುವಂತಹ 43,750 ರೂಪಾಯಿ ಸಹಾಯಧನವನ್ನ ಪಡೆಯುವುದು ಹೇಗೆ? ಅರ್ಹತಾ ಮಾನದಂಡಗಳು ಏನೇನು, ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತದೆ, ಅರ್ಜಿನ ಸಲ್ಲಿಸುವುದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈಗ ಸರ್ಕಾರದ ಕಡೆಯಿಂದ ಅಮೃತ್ ಸ್ವಾಭಿಮಾನಿ ಯೋಜನೆ ಅಂತ ಒಂದು ಕುರಿ ಸಾಕಾಣಿಕೆ ಯೋಜನೆ ಮಾಡಿದ್ದು. ಈ ಒಂದು ಯೋಜನೆ ಮೂಲಕ ರೈತರಿಗೆ 20 ಕುರಿ 1 ಟಗರು ಸಾಕಾಣಿಕೆಗಾಗಿ ಸರ್ಕಾರ 43,750 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಕುರಿ ಸಾಕಾಣಿಕೆ ಮಾಡಿ ಈ ಒಂದು ಸರ್ಕಾರದ ಯೋಜನೆಯ ಸಹಾಯಧನವನ್ನ ಅಥವಾ ಸೌಲಭ್ಯವನ್ನು ಪಡಿಬೇಕಂತ ಅನ್ಕೊಂಡಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ದಾಖಲಾತಿಗಳು ಬೇಕಾಗ್ತದೆ ಮತ್ತು ನಿಮಗೆ 43,750 ರೂಪಾಯಿ ಯಾವ ರೀತಿ ಕೊಡ್ತಾರೆ ಎಂಬುದರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ ಕುರಿ ಸಾಕಾಣಿಕೆಗಾಗಿ ಸರ್ಕಾರ ಕಡೆಯಿಂದ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ 43,750 ರೂಪಾಯಿ ಸಹಾಯಧನವನ್ನು ಪಡೆಯಬಹುದಾಗಿದೆ. ಅರ್ಜಿನ ಸಲ್ಲಿಸುವುದು ಹೇಗೆಪ್ಪ ಅಂತಂದ್ರೆ, ಕುರಿ ಸಾಕಾಣಿಕೆ ಮಾಡುವ ಯುವಕರು ಪ್ರೋತ್ಸಾಹಿಸಲು ಸರ್ಕಾರ ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ 20 ಕುರಿ ಅಥವಾ ಮೇಕೆ, 1 ಟಗರು ಅಥವಾ ಓತದ ಘಟಕವನ್ನು ನೀಡಲಾಗ್ತದೆ. ಒಟ್ಟು 1,75,000 ರೂಪಾಯಿ ಈ ಒಂದು ಘಟಕದ ವೆಚ್ಚ ಆಗ್ತದೆ. ಅದರಲ್ಲಿ 3 ರೀತಿಯಾಗಿ ನಿಮಗೆ ಹಣ ಸಿಗಲಿದೆ. ಒಂದನೇದು ರಾಜ್ಯ ಸರ್ಕಾರದ ಸಹಾಯಧನ. ರಾಜ್ಯ ಸರ್ಕಾರದ ಸಹಾಯಧನ ಶೇಕಡ 25% ಇರುತ್ತದೆ. ಅಂದ್ರೆ 1,75,000ಗೆ 25% ಅಂದ್ರೆ 43,750 ರೂಪಾಯಿ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಸಹಾಯಧನ ಅಥವಾ ಸಬ್ಸಿಡಿ ಸಿಗುತ್ತದೆ ಫ್ರೆಂಡ್ಸ್. ಹಾಗೆ NCDC ಸಾಲ ಕೂಡ ನಿಮಗೆ ಈ ಒಂದು ಯೋಜನೆಯಲ್ಲಿ ಸೌಲಭ್ಯ ಇದೆ. ಶೇಕಡ 50% ಅಂದ್ರೆ 87,500 ರೂಪಾಯಿ ಒಂದು ಸಾಲ ಸೌಲಭ್ಯ ಕೂಡ ಈ ಒಂದು ಯೋಜನೆ ಮೂಲಕ ನೀವು ಪಡೆಯಬಹುದು. ಮತ್ತು ಈ ಒಂದು ಯೋಜನೆಗೆ ಒಟ್ಟು 1,75,000 ರೂಪಾಯಿ ವೆಚ್ಚವನ್ನ ಆಗೋದ್ರಿಂದ ಇದರಲ್ಲಿ ರೈತರ ವಂತಿಕೆ ಕೂಡ ಇರುತ್ತೆ. ಶೇಕಡ 25% ಅಂದ್ರೆ 43,750 ರೂಪಾಯಿ ನೀವು ರೈತರ ವಂತಿಕೆಯನ್ನ ಭರಿಸಬೇಕಾಗ್ತದೆ. ನಿಮಗೆ 43,750 ರೂಪಾಯಿ ಸಹಾಯಧನ ಕೂಡ ಸಿಗುತ್ತೆ. ನಿಮಗೆ ಇಲ್ಲಿ 20 ಕುರಿ 1 ಟಗರು ಅಥವಾ ಹೋತು ಈ ಒಂದು ಘಟಕಕ್ಕೆ ನೀಡಲಾಗ್ತದೆ. ಹಾಗಾದ್ರೆ ನೀವು ಕೂಡ ಆಸಕ್ತಿ ಇದ್ರೆ ಅರ್ಜಿಯನ್ನ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು ಏನಂತ ನೋಡುವುದಾದ್ರೆ, ಅರ್ಜಿಯನ್ನ ಸಲ್ಲಿಸಲು ಮೊದಲಿಗೆ ಬೇಕಾಗುವಂತಹ ದಾಖಲೆ ಅಂದ್ರೆ ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಬೇಕಾಗ್ತದೆ. ಹಾಗೆ ರೇಷನ್ ಕಾರ್ಡ್ ಬೇಕಾಗ್ತದೆ, ಬ್ಯಾಂಕ್ ಪಾಸ್ಬುಕ್ ನ ಪ್ರತಿ ಬೇಕಾಗುತ್ತೆ, ಮತ್ತೆ ಇತ್ತೀಚಿನ ಒಂದು ಭಾವಚಿತ್ರ, ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮತ್ತು ನೀವೇನಾದ್ರೂ ಕಾಸ್ಟ್ ಅಲ್ಲಿ ಬಂದಿದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅಂತ ನೋಡುವುದಾದ್ರೆ, ಈ ಒಂದು ಯೋಜನೆಯ ಲಾಭ ಪಡೆಯಲು ಇಚ್ಛಿಸುವ ಆಸಕ್ತಿಯ ಅಭ್ಯರ್ಥಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ತಾಲೂಕು ಪಶು ಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಕಚೇರಿಗೆ ಭೇಟಿ ನೀಡಬೇಕು ಅಥವಾ ಸಹಾಯಕ ನಿರ್ದೇಶಕರ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಒಂದು ಇಲಾಖೆ ನಿಗದಿಪಡಿಸಿರುವಂತಹ ಅಧಿಕೃತ ಅರ್ಜಿಯನ್ನು ನೀವು ಪಡೆದುಕೊಂಡು ಆ ಅರ್ಜಿನ ಫಿಲ್ಅಪ್ ಮಾಡಬೇಕು. ಅರ್ಜಿ ಭರ್ತಿ ಮಾಡಿದ ನಂತರ ಅಗತ್ಯ ದಾಖಲಾತಿಯೊಂದಿಗೆ ನಿಗದಿತ ಒಂದು ಅವಧಿಯೊಂದಿಗೆ ಅದೇ ಆಫೀಸ್ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಕುರಿ ಸಾಕಾಣಿಕೆ ಯೋಜನೆಯ ಒಂದು ಮಾಹಿತಿನ ನಿಮಗೆ ಇನ್ನೂ ಹೆಚ್ಚು ಬೇಕಂದ್ರೆ ನಿಮ್ಮ ಹತ್ತಿರದ ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೀಟ್ ಮಾಹಿತಿ ಮತ್ತು ಅರ್ಜಿ ಕೂಡ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನ ಪಡಿಬಹುದಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.